ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಸ್ವಲ್ಪ ನರ್ಸರಿಯಿಂದ ಗಿಡಗಳನ್ನು ತಂದಿದ್ದೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೀವು ಪ್ರೈಸ್ ಕೂಡ ಕಂಪೇರ್ ಮಾಡ್ಬೋದು ಬೇರೆ ಕಡೆ ಯಾವ ತರ ಇದೆ ಅಂತ. ಸೊ ನಾನಿದು ತಂದಿರೋದು ರಾಮೋಹಳ್ಳಿ ನರ್ಸರೀಸ್ ಇಂದ. ನೀವೇನಾದ್ರೂ ದೊಡ್ಡ ಆಲದ ಮರ ಕಡೆ ಹೋಗೋದಿದ್ರೆ ಅಲ್ಲಿ ರಾಮೋಹಳ್ಳಿ ಅಂತ ಬರುತ್ತೆ, ನಿಯರ್ ಬೈ ಅದು. ಸೊ ಅಲ್ಲಿ ಫುಲ್ ನರ್ಸರಿಗಳೇ ಜಾಸ್ತಿ ಇರೋದು. ರೋಡ್ ಸೈಡ್, ಈವನ್ ನಿಮ್ಗೇನು ಒಳಗಡೆ ಹೋಗ್ಬೇಕಾಗಿಲ್ಲ, ರೋಡ್ ಸೈಡ್ ತುಂಬಾ ನರ್ಸರಿ ಸಿಗುತ್ತೆ. ಪ್ರೈಸ್ ಕೂಡ ಹಾಗೆ. ಇಲ್ಲಿ ನನಗೆ ಅಂದ್ರೆ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಅಲ್ಲಿ ಸ್ವಲ್ಪ ಕಡಿಮೆನೆ ಅಂತ ಅನಿಸ್ತು ನನಗೆ. ಇಲ್ಲಿ ನಿಯರ್ ಬೈ ಅಂದ್ರೆ 20 ಮಿನಿಟ್ಸ್ ಅಷ್ಟೇ. ಫಸ್ಟ್ ಟೈಮ್ ಹೋಗಿರೋದು, ಒಮ್ಮೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ. ಬಟ್ ಎಷ್ಟೊಂದು ಕಲೆಕ್ಷನ್ ಇದೆ ಅಂದ್ರೆ, ಈವನ್ ಹೈಬಿಸ್ಕಸ್ ಆಗ್ಲಿ, ಇಂಡೋರ್ ಔಟ್ಡೋರ್ ಎಲ್ಲಾನು ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಹೋಲ್ಸೇಲ್ ಪ್ರೈಸ್ ಗೆ ಅವ್ರು ಕೊಡ್ತಾರೆ. ನೀವೇನಾದ್ರೂ ತುಂಬಾ ಕ್ವಾಂಟಿಟಿ ನಿಮ್ಗೆ ಬೇಕಂದ್ರೆ ತಗೊಳ್ಳೋದಿದ್ರೆ ಅದೊಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಲ್ಲದೆ ಪಾಟ್ ಆಗ್ಲಿ ಅಥವಾ ಸಿರಾಮಿಕ್ ಪಾಟ್ ಆಗ್ಲಿ, ಹ್ಯಾಂಗಿಂಗ್ ಪಾಟ್ ಆಗ್ಲಿ, ಎಲ್ಲಾ ತರದ್ದು ಎಲ್ಲಾ ವೆರೈಟಿ ಪಾಟ್ ಕೂಡ ಸಿಗುತ್ತೆ. ಅಲ್ಲದೆ ನಿಮ್ಗೆ ಗೊಬ್ಬರ ಅದು ಇದು ಎಲ್ಲಾ ಬೇಕಿದ್ರು ಕೂಡ ಅಲ್ಲಿ ಎಲ್ಲಾ ತರದಿದೆ. ಯಾಕಂದ್ರೆ ನರ್ಸರಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆ ನರ್ಸರಿಗೆ ನೀವು ವಿಸಿಟ್ ಮಾಡ್ಬೋದು. ಯಾಕಂದ್ರೆ ಪಕ್ಕನೆ ಎಲ್ಲ ಇದೆ. ಹಾಗೇನೆ ಹೈಬಿಸ್ಕಸ್ ಅಂದ್ರೆ ತುಂಬಾ ವೆರೈಟಿ ಇದೆ. ನನಗೆ ಮೇನ್ ಆಗಿ ನಾನು ಹೋಗಿರೋದು, ನನಗೆ ಹೈಬಿಸ್ಕಸ್ ಮತ್ತೆ ರೋಸ್ ಪ್ಲಾಂಟ್ ಬೇಕಿತ್ತು. ರೋಸ್ ಪ್ಲಾಂಟ್ ನನಗೆ ಆಲ್ಮೋಸ್ಟ್ ನನ್ನ ಹತ್ರ ಯಾವ್ದೆಲ್ಲ ಕಲೆಕ್ಷನ್ಸ್ ಇದೆ ಅದೇ ಇದ್ದಿದ್ದು. ಸೊ ನಾನು ಹುಡುಕಿ ತಗೊಂಡ್ ಬಂದೆ. ಬಟ್ ಹೈಬಿಸ್ಕಸ್ ತುಂಬಾ ಚೆನ್ನಾಗಿತ್ತು. ಬಟ್ ಯಾಕಂದ್ರೆ ನಂಗೆ ಅದ್ರಲ್ಲಿ ಕಲರ್ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಕೆಲವೆಲ್ಲ ಫ್ಲವರ್ ಇರ್ಲಿಲ್ಲ. ಆದ ಕಾರಣ ನನ್ಗೆ ಸೆಲೆಕ್ಟ್ ಮಾಡಿ ನಾನೊಂದು 4-5 ಗಿಡ ತಗೊಂಡ್ಬಂದೆ. ಪ್ರೈಸ್ ಕೂಡ ಹಾಗೆ. ನೀವು ನಿಮ್ ಪ್ಲೇಸ್ ಅಲ್ಲಿ ಎಷ್ಟಿದೆ ಅಂತ ನೀವು ಕಂಪೇರ್ ಮಾಡ್ಕೊಳ್ಳಿ. ಒಂದ್ ವೇಳೆ ತುಂಬಾ ನಿಮ್ಗೆ ಚೀಪ್ ಅಂತ ಅನಿಸಿದ್ರೆ ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ನೀವು ಕ್ವಾಂಟಿಟಿ ಮಾತ್ರ ಜಾಸ್ತಿ ತಗೊಳ್ಬೇಕು. ನೀವು ಅಷ್ಟು ದೂರದಿಂದ ಎಲ್ಲಾದ್ರೂ ಬಂದ್ಬಿಟ್ಟು ತಗೊಳ್ಳೋದಿದ್ರೆ ನಿಮ್ಗೆ ವರ್ಕೌಟ್ ಆಗ್ಬೇಕಲ್ಲ. ಸೊ ನೀವ್ ಏನಾದ್ರೂ ಲಾರ್ಜ್ ಕ್ವಾಂಟಿಟಿಯಲ್ಲಿ ನೀವು ತಗೊಳ್ಳೋದಿದ್ರೆ ಖಂಡಿತ ಒಂದ್ಸಲ ವಿಸಿಟ್ ಮಾಡಿ. ಬನ್ನಿ ಹಾಗಾದ್ರೆ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ನೋಡಿದ್ದು ಹೈಬಿಸ್ಕಸ್. ಫ್ಲವರ್ ಇಲ್ಲ, ಬಟ್ ನಾನು ಇದನ್ನು ಫ್ಲವರ್ ನೋಡಿ ನಾನು ಇದ್ರಲ್ಲಿ ತೋರಿಸ್ತೀನಿ, ಪಿಕ್ಚರ್ ಇಮೇಜ್ ತೋರಿಸ್ತೀನಿ ನಿಮ್ಗೆ. ಇದು ಪರ್ಪಲ್ ಕಲರ್ ಬರುತ್ತೆ. ಪರ್ಪಲ್ ಕಲರ್ ನನ್ನ ಹತ್ರ ಇರ್ಲಿಲ್ಲ, ಸೊ ನಾನು ಹುಡುಕಿ ಒಂದು ಪರ್ಪಲ್ ಕಲರ್ ತಕೊಂಡೆ. ನೋಡಿ, ಇದು ಸಿಂಗಲ್ ಲೇಯರ್ ಇದ್ದು. ಪ್ಲಾಂಟ್ ಕೂಡ ಹಾಗೆ ತುಂಬಾ ಹೆಲ್ದಿ ಆಗಿದೆ. ಯಾಕಂದ್ರೆ ಇಲ್ಲಿ ನೋಡಿ ಬೇರ್ ಕೂಡ ಕೆಳಗಡೆ ಬಿಟ್ಕೊಂಡಿದೆ ಅಲ್ವಾ. ಇದನ್ನ ನೋಡುವಾಗ್ಲೇ ಗೊತ್ತಾಗುತ್ತೆ ನಿಮ್ಗೆ ಹೆಲ್ದಿ ಪ್ಲಾಂಟ್ ಅಂತ. ಸೊ ಇದು ಆಲ್ಮೋಸ್ಟ್ ನಾನು ತಂದು ಇವಾಗ 3 ಡೇಸ್ ಆಯ್ತು. ಆದಷ್ಟು ಬೇಗನೆ 3 ಡೇಸ್ ನೀವು ನಿಮ್ಮ ವೆದರ್ಗೆ ಅದು ಸೂಟ್ ಆಗ್ಬೇಕು, ನೀವಿರುವಂತ ಪ್ಲೇಸ್ಗೆ ಅದು ಸೂಟ್ ಆಗ್ಬೇಕು. ಅಟ್ಲೀಸ್ಟ್ 3 ಡೇಸ್ ಆದ್ರೂ ನೀವು ನರ್ಸರಿಯಿಂದ ತಂದ್ಬಿಟ್ಟು ಗಿಡಗಳನ್ನ ಹಾಗೆ ಇಡಬೇಕು. ಇಮಿಡಿಯೇಟ್ ನೀವು ರೀಪಾಟ್ ಮಾಡಕ್ ಹೋಗ್ಬೇಡಿ. ಸೊ ನರ್ಸರಿಯಿಂದ ತಂದ ತಕ್ಷಣ ನೀವು ರೀಪಾಟ್ ಮಾಡಕ್ ಹೋಗ್ಬೇಡಿ. ಅಟ್ಲೀಸ್ಟ್ 3 ಡೇಸ್ ಆದ್ರೂ ಇಟ್ಬಿಟ್ಟು ಅದ್ರ ಕಂಡೀಷನ್ ನೋಡ್ಬಿಟ್ಟು ನೀವು ನೆಕ್ಸ್ಟ್ ರೀಪಾಟ್ ಮಾಡ್ಕೊಳ್ಳೋದು ಒಳ್ಳೇದು. ನೋಡಿ, ಇದು ಬ್ರಾಂಚಸ್ ನೋಡಿ. ನೀವು ಚಿಕ್ಕ ಗಿಡ ಇರುವಾಗ ಗಿಡಗಳನ್ನು ತುಂಬಾ ಬೆಳೆಯಕ್ ಬಿಡ್ಬೇಡಿ. ಯಾಕಂದ್ರೆ ಹೂ ಆಗುತ್ತೆ, ಮೊಗ್ಗಾಗುತ್ತೆ. ನೋಡಿ, ಎಲ್ಲದರಲ್ಲೂ ಬರ್ಡ್ಸ್ ಇದೆ. ಬಟ್ ಇದು ಆಗಿ ಮುಗಿದ ತಕ್ಷಣನೇ ಪ್ರೂನಿಂಗ್ ಮಾಡ್ಕೊಳ್ಳೋದು ಒಳ್ಳೇದು. ನೋಡಿ, ಈ ತರ ಇಲ್ಲಿಂದ ಕಟ್ ಮಾಡ್ತಾ ಇದ್ರೆ ತುಂಬಾ ಅಗಲವಾಗಿ ಬೆಳೆಯುತ್ತೆ. ಅದರಿಂದ ಗಿಡಗಳಲ್ಲಿ ಮುಂದೆ ಹೂವು ಚೆನ್ನಾಗಿ ಬರಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾವೇನೋ ಹೂ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಬಿಡ್ಲಿ ಅಂತ ಹೇಳ್ಬಿಟ್ಟು ನಾವು ಕಾಯೋದು, ಅದು ಲಾಸ್ಟ್ಗೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗಲ್ಲ. ಸೊ ಅದ ಕಾರಣ ಇಲ್ಲಿ 2 ಬರ್ಡ್ ಇದೆ ಅಲ್ವಾ, ಇಲ್ಲಿ ಇದು ಆದ ತಕ್ಷಣ ನಾನು ಇಲ್ಲಿಂದ ಪ್ರೂವ್ ಮಾಡ್ಕೊಳ್ತೀನಿ ಈ ತರ. ಓಕೆ, ಸೊ ಇದು ತುಂಬಾ ಅಗಲ ಆಗಿ ಬೆಳೆದು ಚೆನ್ನಾಗಿ ಬರುತ್ತೆ. ಇದಕ್ಕೆ ಎಲ್ಲ ನಾನು ಕೊಟ್ಟಿರೋದು 50 ರುಪೀಸ್. ಇಲ್ಲ ಆದ್ರೆ 100 ರುಪೀಸ್ ನನ್ಗೆ ಕೊಡ್ಬೇಕಾಗುತ್ತೆ. ನಾನು 100 ರುಪೀಸ್ ಕೊಟ್ಬಿಟ್ಟು ತಂದಿದ್ದೀನಿ ತುಂಬಾ ಗಿಡಗಳನ್ನು. ಸೊ ಎಲ್ಲ ಕಡೆ ಹಂಗಿದೆ. ಇವನ್ ಲಾಲ್ಬಾಗ್ ಹೋದ್ರು ಕೂಡ ಅಷ್ಟೇ ಇದೆ ಪ್ರೈಸ್. ಸೊ ನಾನು ಇದಕ್ಕೆ ಇದು ಪಾಟ್ ಬರುತ್ತಲ್ಲ, ಆದ ಕಾರಣ 50 ರುಪೀಸ್ ಕೊಟ್ಟಿದ್ದೀನಿ. ನೋಡಿ, ಇದೊಂದು ಆರೆಂಜ್ ಕಲರ್ ಬರುತ್ತೆ. ಇದು ಡಬಲ್ ಲೇಯರ್ ಬರುತ್ತೆ. ಇದು ಕೂಡ ಹಾಗೆ ನೋಡಿ, ಎಷ್ಟೊಂದು ಬ್ರಾಂಚಸ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಸೊ ಇದಕ್ಕೂ ಕೂಡ ಹಾಗೆ 50 ರುಪೀಸ್ ಕೊಟ್ಟಿರೋದು. ನಿಮ್ಗೆ ಬೇಕಾದ್ರೆ ನೀವು ಎಲ್ಲಾ ನರ್ಸರಿಗಳಿಗೆ ಒಮ್ಮೆ ವಿಸಿಟ್ ಮಾಡಿ, ನಿಮ್ಗೆ ಯಾವ್ದ್ರಲ್ಲಿ ಕಲೆಕ್ಷನ್ಸ್ ಯಾವ್ದ್ರಲ್ಲಿ ಚೆನ್ನಾಗಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಪ್ರೈಸ್ ಎಲ್ಲ ಇದ್ರಲ್ಲೂ ಸೇಮ್ ಇರುತ್ತೆ. ನೋಡಿ, ಇದು ನೆಕ್ಸ್ಟ್ ನೋಡಿ, ಇದು ಯೆಲ್ಲೋ ಕಲರ್. ಇದು ಸಿಂಗಲ್ ಲೇಯರ್ ಬರುತ್ತೆ. ಇದು ಆಲ್ರೆಡಿ ನೋಡಿ ಒಣಗೋಗಿದೆ. ತರುವಾಗ ಹೂವಾಗಿದ್ದು ಇವಾಗ ಒಣಗೋಗಿದೆ ಇದು. ಇದಕ್ಕೆ ನಾನು ಕೊಟ್ಟಿರೋದು 30 ರುಪೀಸ್.
ನೋಡಿ ಇದು ಗಿಡ ನನಗೆ ಕಲರ್ ಬೇಕಿತ್ತು, ಅದಕ್ಕೋಸ್ಕರ ನಾನು ತಗೊಂಡೆ. ಯಾಕಂದ್ರೆ ಪ್ರೈಸ್ ಕಡಿಮೆ, ಯಾಕಂದ್ರೆ ಒಂದು ಇದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಇದೆ. ಇನ್ನೊಂದು ಇದು ನೋಡಿ ಗಿಡ ಉದ್ದಕ್ಕೆ ಹೋಗಿದೆ, ಇದು ಕಟ್ ಮಾಡ್ತಿದ್ರೆ ಅಗ್ಲ ಆಗಿ ಬರ್ತಾ ಇತ್ತು. ಸೊ ನನಗೆ ಇದನ್ನ ನಾನು ಏನಿವೆ ಕಟ್ ಮಾಡ್ತೀನಿ ಇವಾಗ. ಇನ್ನು ಏನು ರೈನಿ ಸೀಸನ್ ಅಲ್ಲಿ ಇದನ್ನು ಕಟ್ ಮಾಡ್ಕೋತೀನಿ. ಇವಾಗ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಚೆನ್ನಾಗಿ ರೀಪಾಟ್ ಮಾಡ್ಬಿಟ್ಟು ಆಮೇಲೆ ನೋಡ್ತೀನಿ. ಸೊ ನಂಗೆ ಯೆಲ್ಲೋ ಕಲರ್ ಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಇದು ತಗೊಂಡೆ. ಬಟ್ ವರ್ತ್ ಅನಿಸ್ತು, 30 ರುಪೀಸ್ಗೆ. 30 ರುಪೀಸ್ಗೆ ಏನ್ ಸಿಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ತಗೊಂಡೆ ಇದು. ನೆಕ್ಸ್ಟ್ ರೋಸ್. ಇದ್ರಲ್ಲಿ ನನ್ನ ಹತ್ರ ಆರೆಂಜ್ ಕಲರ್ ಇದೆ, ವೈಟ್ ಕಲರ್ ಇದೆ. ಸೊ ನನಗೆ ಇದು ಪಿಂಕ್ ಕಲರ್ ಬೇಕಿತ್ತು, ಅದಕ್ಕೋಸ್ಕರ ತಗೊಂಡೆ. ಇದಕ್ಕೆ 30 ರುಪೀಸ್ ಕೊಟ್ಟಿರೋದು. ನೋಡಿ ಇದು ಹಂಗೆ ತುಂಬಾ ಬಂಚ್ ಆಗಿ ಬರುತ್ತೆ, ಯಾಕಂದ್ರೆ ನನ್ನ ಹತ್ರ ವೈಟ್ ಇದೆ. ಒಮ್ಮೆ ಆಡಿದ್ರೆ ಫುಲ್ ಗಿಡ ಫುಲ್ ವೈಟೇ ಕಾಣುತ್ತೆ, ಅದಕ್ಕೋಸ್ಕರ ಇದು ತಗೊಂಡೆ. ಇದು ಹಂಗಿದೆ ನೋಡಿ, ಚೆನ್ನಾಗಿದೆ. ಇದು ಇಲ್ಲಿ ಫ್ಲವರ್ ಆದ ತಕ್ಷಣ ನಾವಿಲ್ಲಿಂದ ಕಟ್ ಮಾಡಿಬಿಡ್ಬೇಕು, ಹಂಗೆ ಅಗ್ಲ ಆಗಿ ಚೆನ್ನಾಗಿ ಬಂದ್ಬಿಡುತ್ತೆ ಇದು. ಸೊ ನೆಕ್ಸ್ಟ್ ಇದು ಮಲ್ಲಿಗೆ ಗಿಡ, ಸುತ್ತ ಮಲ್ಲಿಗೆ ಅಂತೀವಲ್ಲ ಅದು. 2 ಗಿಡ ತಗೊಂಡೆ ನಾನು. ಮಲ್ಲಿಗೆ ಗಿಡ ನನ್ನ ಹತ್ರ ಇರ್ಲಿಲ್ಲ, ಒಂದು ಇತ್ತಷ್ಟೇ. ಸೊ ಮಲ್ಲಿಗೆ ಗಿಡ ಬೇಕಿತ್ತು, ಅದಕ್ಕೋಸ್ಕರ ತಗೊಂಡೆ. ಇದಕ್ಕೆ 20 ರುಪೀಸ್. ಇಲ್ಲಿ ಆದ್ರೆ 50 ರುಪೀಸ್ ಕೊಡ್ಬೇಕು ನಾವು. ಇದು ಅದು ಚಿಕ್ಕ ಕವರಲ್ಲಿ ಹಾಕೋದಿದ್ರೆ ನಾವು 50 ರುಪೀಸ್ ಕೊಡ್ಬೇಕು. ನಾನು ಇಲ್ಲಿ ಕೊಟ್ಟಿರೋದು 20 ರುಪೀಸ್, ಓನ್ಲಿ 20 ರುಪೀಸ್. ನೆಕ್ಸ್ಟ್ ನೋಡಿ ಇದೊಂಥರ ರೋಸ್, ಇದು ಪಿಂಕ್ ಕಲರ್. ಇದು ಇರ್ಲಿಲ್ಲ ನನ್ನ ಹತ್ರ. ಸೊ ಹುಡುಕಿ ನಾನು ಇದು ತಗೊಂಡ್ಬಂದೆ. ಲಾಸ್ಟಿಗೆ ನನ್ಗೆ ಇದು ಸಿಕ್ತು. ಸೊ ಇದು ಕೂಡ ಬೇಕಿತ್ತು. ಇದಕ್ಕೂ ಹಂಗೆ ನಾನು ಕೊಟ್ಟಿರೋದು 30 ರುಪೀಸ್. ಇಲ್ಲಾದ್ರೆ 50 ರುಪೀಸ್ ಇದೆ. ಅಂದ್ರೆ ಕವರ್ ಅಲ್ಲಿ ಇರೋದಕ್ಕೆ ಇಲ್ಲಿ 50 ರುಪೀಸ್, ಪಾಟ್ ಅಲ್ಲಿ ಇರೋದಕ್ಕೆ 100 ರುಪೀಸ್ ತಗೊಳ್ತಾರೆ. ನಾನು 100 ರುಪೀಸ್ ಕೊಟ್ಟು ತಗೊಂಡ್ಬಂದಿದ್ದೀನಿ ಇಲ್ಲಿಂದ. ಸೊ ಇದು ನೋಡಿ, ಇದು ವೈಟ್ ದಾಸವಾಳ. ಇದು ನೋಡಿ ಹಂಗೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಕ್ಕೂ. ಇದಕ್ಕೂ 50 ರುಪೀಸ್. ಆದ್ರೆ ನೋಡಿ ಇದ್ರಲ್ಲಿ 2 ಗಿಡ ಇದೆ. ನೀವು ಎಲ್ಲಾದ್ರೂ ತುಂಬಾ ನಿಮ್ಗೆ ಏನಾದ್ರೂ ಟೈಮ್ ಇದೆ ಅಂದ್ರೆ ನೀವು ಈ ತರದ ಹುಡುಕ್ಬಿಟ್ಟು ಈ ತರದ ಗಿಡಗಳನ್ನೇ ತರೋದು ಒಳ್ಳೇದು. ಯಾಕಂದ್ರೆ ನಿಮ್ಗೆ ರೀಪಾಟ್ ಮಾಡ್ಬೇಕಾ, ಇದನ್ನು ಸಪ್ರೇಟ್ ಆಗಿ ನೀವು 2 ಪಾಟ್ಗೆ ಹಾಕ್ಬಿಟ್ಟು ನೀವು ಇದ್ ಮಾಡ್ಕೋಬಹುದು. ನರ್ಸರಿಯಿಂದ ತಗೊಂಡ್ಬಂದಿದ್ದು ಯಾವ್ದು ಕೂಡ ಹಾಳಾಗಲ್ಲ. ನನ್ನಲ್ಲಿ ಇಷ್ಟರ ತನಕ ಯಾವ್ದು ಕೂಡ ಹಾಳಾಗಿಲ್ಲ. ಒಂದ್ ಗಿಡ ಅಷ್ಟೇ ಸತ್ತೋಗಿದೆ ಇಷ್ಟರ ತನಕದಲ್ಲಿ. ಸೊ ನೀವು ಇದನ್ನು ಒಂದ್ ಪಾಟಿಗೆ, ಸಿಂಗಲ್ ಪಾಟಿಗೆ ಹಾಕೊಂಡು ನೀವು 2 ಗಿಡಗಳನ್ನು ಮಾಡ್ಕೊಳ್ಬಹುದು. ಸೊ ನಾನು ಅದೇ ತರ ಮಾಡ್ತೀನಿ. ನೆಕ್ಸ್ಟ್ ಇದು ಸೇವಂತಿಗೆ ಗಿಡ. ಇದು ಸ್ವಲ್ಪ ಹೈಬ್ರಿಡ್ ಇದ್ರದ್ದು. ಬಟ್ ಇದು ನೋಡಿ ಬಾಡಿ ಹೋಗಿದೆ, ಆಲ್ರೆಡಿ 3 ಡೇಸ್ ಆಯ್ತಲ್ವಾ. ಸೊ ಅಲ್ಲಿ ನರ್ಸರಿ ಇನ್ನೊಂದೇನಂದ್ರೆ, ನರ್ಸರಿಲಿ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಅವರು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆದ್ರೆ ಅದೇ ತರ ರಿಸಲ್ಟ್ ನಾವು ನಟ್ರೆ ಬರುತ್ತೆ ಅಂತ ಖಂಡಿತ 100% ಬರಲ್ಲ. ಯಾಕಂದ್ರೆ ನನಗ್ ಗೊತ್ತು, ನಾನು ಎಷ್ಟೊಂದು ಟ್ರೈ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ನಮಗೆ ಆ ನರ್ಸರಿಲಿ ಸಿಗುವಂತ ರಿಸಲ್ಟ್ ಸಿಗಲ್ಲ. ಸೊ ಸೇವಂತಿಗೆ ಗಿಡ ಬೇಗ ಇನ್ಸೆಕ್ಟ್ಸ್ ಇದಕ್ಕೆ ಅಫಿಡ್ಸ್ಗೆಲ್ಲ ಅಟ್ಯಾಕ್ ಆಗೋದು ಬೇಗ. ಅದಕ್ಕೋಸ್ಕರ ನಾನು ಸೇವಂತಿಗೆ ಗಿಡವನ್ನು ಬೆಳೆಸಕ್ಕೆ ನಾನು ಇಷ್ಟ ತನಕ ಟ್ರೈ ಮಾಡಿಲ್ಲ. ಮಾಡಿದೆ ಒಂದ್ಸಲ, ಫುಲ್ ನಾನು ಆಮೇಲೆ ಎಲ್ಲಾ ಗಿಡಗಳು ಹಾಳಾಗೋಯ್ತು. ಅದಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟೆ. ಇವಾಗ ಹೊಸದಾಗಿ ಇನ್ನೇನೋ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಬಂದಿದ್ದೀನಿ. ಇದು ನೋಡಿ ಆಲ್ರೆಡಿ ನಾನು 3 ಡೇಸ್ ಆಯ್ತಲ್ಲ, ಎಲೆಗಳು ಬಾಡಿ ಹೋಗಿದೆ. ರೀಪಾಟ್ ಮಾಡ್ಲೇಬೇಕು ಇಮಿಡಿಯೇಟ್. ಇವತ್ತೇ ಮಾಡ್ಬೇಕು ನಾನು. ನೋಡಿ, ಸೊ ನೋಡೋಣ. ಇದ್ರಲ್ಲೂ ಹಂಗೆ ಬ್ರಾಂಚಸ್, ಇದ್ರಲ್ಲಿ ಗಿಡಗಳು ಹಂಗೆ ನೋಡಿ 3-4 ಗಿಡಗಳಿದೆ. ಇದು ಸಪ್ರೇಟ್ ಎಲ್ಲ. ಸೊ ಇದನ್ನ ನಾನು ಮಾತ್ರ ಎಲ್ಲಾ ಸಿಂಗಲ್ ಪಾಟಿಗೆ ಹಾಕ್ತೀನಿ, ದೊಡ್ಡ ಪಾಟಿಗೆ ಹಾಕ್ಬಿಡ್ತೀನಿ, ಆಮೇಲೆ ನೋಡ್ತೀನಿ. ಇದಕ್ಕೆ ನಾನು ಕೊಟ್ಟಿರೋದು 50 ರುಪೀಸ್. ಇಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಇದೆ ಅಂತ. ಸೊ ಇದಕ್ಕೆ ನಾನು 50 ರುಪೀಸ್ ಕೊಟ್ಟಿದ್ದೀನಿ. ಓವರ್ ಆಲ್ ನೋಡಕ್ ಹೋದ್ರೆ ಹೈಬಿಸ್ಕಸ್ ಇಲ್ಲಿ 100 ರುಪೀಸ್ ಇದೆ, ನಾನು ಕೊಟ್ಟಿರೋದು 50 ರುಪೀಸ್. ಇವಾಗ ರೋಸ್ ಆದ್ರೆ ಇಲ್ಲಿ 50 ರುಪೀಸ್ ಇದೆ ಕವರ್ ಆಗಿದ್ದಕ್ಕೆ. ಇಲ್ಲಾಂದ್ರೆ ಪಾಟ್ 100 ರುಪೀಸ್ ಇದೆ, ನಾನು ಕೊಟ್ಟಿರೋದು 30 ರುಪೀಸ್. ಇವನ್ ಮಲ್ಲಿಗೆ ಕೂಡ ಅಷ್ಟೇ 20 ರುಪೀಸ್. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ ಏರಿಯಾದಲ್ಲಿ ಎಷ್ಟಿದೆ. ಸೊ ನಿಮ್ಗೆ ನಿಜವಾಗ್ಲೂ ಇದು ಹೆಲ್ಪ್ ಆಗುತ್ತಾ ಅಂತ. ಆದ್ರೆ ಒಂದ್ಸಲ ವಿಸಿಟ್ ಮಾಡಿ, ಹ್ಯೂಜ್ ಕಲೆಕ್ಷನ್ ಇದೆ. ನಿಮ್ಗೆ ಏನ್ ಬೇಕು ಅದೆಲ್ಲ ಸಿಗುತ್ತೆ. ಇವನ್ ಇಂಡೋರ್ ಪ್ಲಾಂಟ್ಸ್ ಆಗಿ, ಸೆಕ್ಯುಲೆಂಟ್ಸ್ ಆಗ್ಲಿ, ಎಲ್ಲಾ ತರದ ವೆರೈಟಿಗಳು ಇದೆ.
ಸೊ ನಿಮ್ಗೊಂದು ಇದಲ್ಲ ಅಂದ್ರೆ ನರ್ಸರಿ ಅಂದ್ಬಿಟ್ಟು ಇನ್ನೊಂದು ನರ್ಸರಿಗೆ ಹೋಗ್ಬೋದು, ಅಲ್ಲಿ ಫುಲ್ ನರ್ಸರಿಗಳೇ ಇರೋದು. ಅದಲ್ಲದೆ ಒಂದಲ್ಲದೆ ಒಂದು ತುಂಬಾ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ನನ್ನ ಈ ವಿಡಿಯೋ ನಿಮ್ಗೆಲ್ಲರಿಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ.